ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕಿರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಸಕಲೇಶಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಅದು ಸಂಪೂರ್ಣ ಬಂದಾಗಿರುತ್ತೆ. ಹೆಗ್ಗದ್ದೆಯ ಬಳಿ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಆ ಹೆಗ್ಗದ್ದೆಯ ಬಳಿ ಇವತ್ತು ಗುಡ್ಡ ಕುಸಿತ ಉಂಟಾಗಿರುತ್ತೆ. ಗುಡ್ಡ ಕುಸಿತ ಉಂಟಾಗಿ ಸಂಪೂರ್ಣವಾಗಿ ರಸ್ತೆ ಬ್ಲಾಕ್ ಆಗುತ್ತೆ. ಇದನ್ನ ನಾವು ಪ್ರತಿ ಸಮಯದಲ್ಲೂ ಸಹ ವಿಡಿಯೋ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿಯವರು ಇದನ್ನ ಮನಸ್ಸಿಗೆ ತಗೊಳ್ತಾ ಇಲ್ಲ. ಯಾಕೆ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು, ಇಷ್ಟೇ ಉದ್ದೇಶ. ಮಳೆಗಾಲದಲ್ಲಿ ಗುಡ್ಡ ಕುಸಿಯುತ್ತೆ. ನಾವು ಮಾಡಿರೋ ಕೆಲಸ ಅವೈಜ್ಞಾನಿಕವಾಗಿದೆ. ಅದರಿಂದ ನಾವು ರಸ್ತೆ ಬದಿಯಲ್ಲಿ ಹಾಕಿರುವಂಥ ಮಣ್ಣು ಕುಸಿಯುತ್ತೆ ಅನ್ನೋ ಒಂದು ಸಣ್ಣ ಪರಿಜ್ಞಾನನೂ ಇಲ್ದಲೆ ಇವತ್ತು ಇಡೀ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಓಡಾಡುವಂಥ ಪ್ರತಿಯೊಬ್ಬರಿಗೂ ಸಹ ತೊಂದರೆಯನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ. ಸನ್ಮಾನ್ಯ ಶ್ರೀ ಹಾಸನದ DC ಅವರು ದಯವಿಟ್ಟು ಇತ್ತದ ಗಮನ ಹರಿಸಿ. ಏನು 6 ತಿಂಗಳು ಮಳೆ ಇದೆ, ಈ ಮಳೆಯಲ್ಲಿ ತಾವು ಇಲ್ಲಿಗೆ ಸ್ಪೆಷಲ್ ಅಧಿಕಾರಿಗಳನ್ನು ನೇಮಿಸಿ ಇಲ್ಲಿ ಯಾವುದೇ ಥರದ ಒಂದು ತೊಂದರೆಗಳಾಗದೇ ಸಾರ್ವಜನಿಕರಿಗಾಗಲಿ, ಆಂಬುಲೆನ್ಸಿಗಾಗಲಿ, ಮಿನಿಸ್ಟ್ರಿಗಳು ಓಡಾಡುವಂಥವರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ದಯವಿಟ್ಟು ತಾವು ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ. ಹಾಗೆಯೇ ಈ ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರು ಎಚ್ಚರದಿಂದ ಸಂಚರಿಸಿ. ಯಾಕೆ ಅಂದರೆ ಈ ರೀತಿಯ ಅನಾಹುತಗಳು ಅತಿ ಹೆಚ್ಚು ಆಗ್ತಾ ಇದೆ. ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.